ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಮಧ್ಯಪ್ರಾಚ್ಯ ಯುದ್ಧ ಇರಾನ್ ವರ್ಸಸ್ ಇಸ್ರೇಲ್ ನಡೀತಾನೇ ಇದೆ. ಇವತ್ತಂತೂ ಇರಾನ್ಗೆ ಡೆಡ್ಲೈನ್ ಕೊಟ್ಟಿದ್ದಾರೆ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಒಂದರ್ಥದಲ್ಲಿ ನಾವು ಇರಾನನ್ನು ಸರ್ವನಾಶ ಮಾಡೇ ಬಿಡ್ತೇವೆ, ಹೊರ್ಮುಜ್ ಜಲಸಂಧಿಯನ್ನು ತೆಗೆಯಬೇಕು, ನಮ್ಮ ಮಾತಿಗೆ ಒಪ್ಪಬೇಕು, ಶಾಂತಿ ಸಂಧಾನಕ್ಕೆ ಒಪ್ಪಬೇಕು ಅನ್ನುವಂಥ ಡೊನಾಲ್ಡ್ ಟ್ರಂಪ್ ಅವರ ಒಂದಷ್ಟು ಷರತ್ತುಗಳ ಮಧ್ಯೆ ಇರಾನ್ ಕೂಡ ಎಲ್ಲೋ ಒಂದು ಕಡೆ ಧೃತಿಗೆಟ್ಟಂಗೆ ಕಾಣಿಸ್ತಾ ಇಲ್ಲ. ಬಟ್ ಏನಾದರೂ ತೀರಾ ಅತಿರೇಕಕ್ಕೆ ಹೋಗಿ ಏನೆಲ್ಲ ಬೇಕಾದರೂ ಆಗಬಹುದು ಅನ್ನುವಂಥ ಒಂದು ಸನ್ನಿವೇಶವನ್ನು ಕೂಡ ನಾವು ನೋಡಬೇಕಾಗಿದೆ. ಏನಾಗುತ್ತೆ, ಯಾವ ಹಂತಕ್ಕೆ ತಲುಪುತ್ತೆ ಇರಾನ್ ವರ್ಸಸ್ ಇಸ್ರೇಲ್ಗೆ ಬೆಂಬಲಿಸಿರುವಂಥ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿರ್ಣಯಗಳು ಎಲ್ಲವನ್ನೂ ಕೂಡ ನಾವು ಕಾದು ನೋಡಬೇಕಾಗಿದೆ. ಅಟ್ ದ ಸೇಮ್ ಟೈಮ್, ಯಾವಾಗ ಇರಾನ್ನ ಮೇಲೆ ಯುದ್ಧವನ್ನು ಸಾರಿದಂತಹ ಇಸ್ರೇಲ್ ನೇರವಾಗಿ ಇರಾನ್ನ ಸರ್ವಾಧ್ಯಕ್ಷ ಅಂತಲೇ ಹೇಳಬಹುದು, ಸುಪ್ರೀಂ ಅಧ್ಯಕ್ಷ ಅಂತ ಹೇಳಬಹುದು, ಖಮೇನಿಯವರನ್ನು ಹತ್ಯೆ ಮಾಡಲಾಗುತ್ತೆ. ಖಮೇನಿ ಹತ್ಯೆ ಆದಂಥ ನಂತರದಲ್ಲಿ ಅಲ್ಲಿನ ದೇಶದವರು, ಈಗ ನಾಯಕರು ಅಂತ ಹೇಳಿದ ಮೇಲೆ ಪರ ವಿರೋಧ ಇರುವಂತಹ ಗುಂಪುಗಳು ಬೇಕಾದಷ್ಟಿರುತ್ತೆ, ಎಲ್ಲರೂ ಆ ನಾಯಕರನ್ನು ಒಪ್ಕೊಳ್ಬೇಕು ಅಂತೇನಿಲ್ಲ. ಬಟ್ ಸ್ಟಿಲ್ ಅಲ್ಲಿಯವರು, ಇರಾನ್ ದೇಶದವರೇ ಅವರ ಸರ್ವೋಚ್ಚ ನಾಯಕ ಖಮೇನಿಯ ಹತ್ಯೆಯನ್ನು ಸಂಭ್ರಮಿಸ್ತಾರೆ. ಆದರೆ ದುರಾದೃಷ್ಟ ಏನು ಅಂತ ಹೇಳಿದ್ರೆ, ಇರಾನ್ಗೂ ಇಲ್ಲಿ ಭಾರತ ಕರ್ನಾಟಕದಲ್ಲಿರುವಂತಹ ಒಂದಷ್ಟು ನಾಗರಿಕರಿಗೂ ಸಂಬಂಧವೇ ಇಲ್ಲ. ಆದರೆ ಕರ್ನಾಟಕದಲ್ಲಿ ಖಮೇನಿಯವರ ಹತ್ಯೆಯನ್ನು ಖಂಡಿಸಿ ಪ್ರೊಟೆಸ್ಟ್ಗಳು ನಡೀತಾವೆ, ಅಂಗಡಿಗಳನ್ನು ಮುಚ್ಚಲಾಗತ್ತೆ, ಬೀದಿಗಿಳಿದು ಅಂದರೆ ಖಮೇನಿಯವರ ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡ್ತಾರೆ ಒಂದಷ್ಟು ಜನ. ಹೀಗಾಗಿ ಸರ್ಕಾರದ ಒಂದು ಆದೇಶ ಇರುತ್ತೆ, ಯಾರೂ ಕೂಡ ಖಮೇನಿಯವರ ಹತ್ಯೆಯನ್ನು ಖಂಡಿಸಿ ಆ ವಿಚಾರದಲ್ಲಿ ಪ್ರತಿಭಟನೆಯನ್ನು ಮಾಡಬಾರದು. ಇಫ್ ಇನ್ ಕೇಸ್ ಪ್ರತಿಭಟನೆ ಸಂವಿಧಾನಬದ್ಧ ಹಕ್ಕು ಅನ್ನುವಂಥದ್ದೇನಾದರೂ ಇದ್ದರೆ, ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನ ಪಾರ್ಕ್ ಏನಿದೆ, ಫ್ರೀಡಮ್ ಪಾರ್ಕ್ ಏನಿದೆ, ಅಲ್ಲಿ ನೀವುಗಳು ಹೋಗ್ಬಿಟ್ಟು ಬೇಕಾದರೆ ಪ್ರತಿಭಟನೆ ಮಾಡಬಹುದು ಅನ್ನುವಂಥ ಆದೇಶ ಇರುತ್ತೆ. ಆದರೆ ಈಗ ಮತ್ತೊಮ್ಮೆ ಇರಾನ್-ಇಸ್ರೇಲ್ ಯುದ್ಧ ಶುರುವಾಗಿ 35 ದಿನಗಳಿಗೂ ಹೆಚ್ಚು ದಿನಗಳು ಕಳೆದಿರುವಂಥದ್ದು, ಖಮೇನಿ ಹತ್ಯೆಯಾಗಿ ಆಲ್ಮೋಸ್ಟ್ 35 ಡೇಸ್ ಮೇಲಾಗಿದೆ. ಇನ್ನೂ ಕೂಡ ಪಾಪ ಅವರಿಗೆ ಸಂತಾಪ ವ್ಯಕ್ತಪಡಿಸುವಂತಹ ಒಂದು ಕೆಲಸವನ್ನು ಶಾಂತಿನಗರದ ಶಾಸಕ ಹ್ಯಾರಿಸ್ ಅವರು ಮಾಡಿದ್ದಾರೆ. ಅವ್ರು ಯಾವ ಸಮುದಾಯದವರು ಎಲ್ರಿಗೂ ಗೊತ್ತಿದೆ. ಓಕೆ ಸರ್, ನಿಮಗೆ ಬಹಳ ಪ್ರೀತಿ ಇರಬಹುದು ನಿಮ್ಮ ಸಮುದಾಯದ ನಾಯಕರ ಮೇಲೆ, ಆದರೆ ನೀವು ಅದು ಹೇಗೆ ನಿಮ್ಮ ಕ್ಷೇತ್ರ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಶಾಂತಿನಗರದಲ್ಲಿ ಒಂದಷ್ಟು ಜನರ ಗುಂಪನ್ನು ಕಟ್ಟಿಕೊಂಡು ಖಮೇನಿಯವರ ಹತ್ಯೆಯನ್ನು ಖಂಡಿಸಿ ನೀವು ಬೀದಿಗಿಳಿದಿದ್ದೀರಾ? ಏನಕ್ಕೆ ಆಗಬೇಕಾಗಿದೆ, ಏನಕ್ಕೆ ಬೇಕಿತ್ತು ಇವಾಗ ಪ್ರತಿಭಟನೆ ಮಾಡಿ? ಏನು ಪ್ರಯೋಜನ ನಿಮಗೆ ಅಷ್ಟು ಪ್ರೀತಿ, ಅಷ್ಟು ವಿಶ್ವಾಸ ಇದ್ದರೆ ನೀವು ಸಂತಾಪ ವ್ಯಕ್ತಪಡಿಸ್ಕೊಳ್ಳಿ, ಮನಸ್ಸಿಂದ ಪ್ರಾರ್ಥನೆ ಮಾಡಿ ಅಥವಾ ಇನ್ನೇನೋ ಮಾಡಬೇಕು ಅಂದ್ರೂ ಮಾಡ್ಕೊಳ್ಳಿ. ಆದರೆ ಬೀದಿಗಿಳಿದು ನಿಮ್ಮ ಶಾಂತಿನಗರ ಕ್ಷೇತ್ರದಲ್ಲಿ ನೀವು ಏನಕ್ಕೆ ಪ್ರತಿಭಟನೆ ಮಾಡಿದ್ರಿ? ಇದನ್ನು ಪ್ರಶ್ನೆ ಮಾಡಿದ್ದಾರೆ ಹಿಂದೂ ಮುಖಂಡ ತೇಜಸ್ ಗೌಡ ಅವರು ಹೈಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಹಾಗಾದರೆ ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿ ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಅವರು, ಶಾಂತಿನಗರದ ಶಾಸಕ ಹ್ಯಾರಿಸ್ ಅವರು ಖಮೇನಿ ಹತ್ಯೆಯನ್ನು ಖಂಡಿಸಿ ಬೀದಿಗಿಳಿದಿದ್ದಾರೆ. ಇದು ತಪ್ಪಲ್ವಾ? ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ, ಇವರ ವಿರುದ್ಧ ಕ್ರಮ ಆಗಬೇಕು ಅಂತ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹೈಕೋರ್ಟ್ ಕೂಡ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದೆ. ನಿಮ್ಮ ಆದೇಶವನ್ನು ಉಲ್ಲಂಘನೆ ಮಾಡಿರುವಂಥ ನಿಮ್ಮದೇ ಶಾಸಕರ ವಿರುದ್ಧ ಏನು ಕ್ರಮ ಕೈಗೊಳ್ತೀರಾ ಅಂತ ಹೈಕೋರ್ಟ್ ಪ್ರಶ್ನೆ ಮಾಡಿದೆ. ಗೊತ್ತಿಲ್ಲ ಶಾಸಕ ಹ್ಯಾರಿಸ್ ಅವರ ವಿರುದ್ಧ ನಿಜವಾಗಿಯೂ ರಾಜ್ಯ ಸರ್ಕಾರ ಕ್ರಮವನ್ನೇನಾದ್ರು ಕೈಗೊಳ್ಳುತ್ತಾ ಅಂತ. ಬಟ್ ಇನ್ನೂ ಗೊತ್ತಿಲ್ಲ ಖಮೇನಿಯವರ ಮೇಲೆ ಪ್ರೀತಿ ಯಾಕೆ ನಮ್ಮಲ್ಲಿರುವಂಥವ್ರಿಗೆ ಇನ್ನೂ ಇಷ್ಟ ಆಗಿದೆ ಅನ್ನುವಂಥದ್ದು. ನಿಮಗೇನಿಸ್ತು ಕಮೆಂಟ್ ಮೂಲಕ ತಿಳಿಸಿ. ಇದಾಗಿ ಜೊತೆನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.